ಹೆಲ್ತ್ ಇಶ್ಯೂಸ್ ಏನೇ ಇದ್ದರೂ ಆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಕ್ಕೆ ಈ ಕ್ರಿಸ್ಟಲ್ ನೀವು ಈ ಕ್ರಿಸ್ಟಲನ್ನು ಬಳಸ್ತಾ ಇದ್ದರೆ ಇದ್ರ ಜೊತೆಗೆ ಬೇರೆ ಯಾವುದೇ ರೀತಿಯ ಪಾಸಿಟಿವ್ ಎನರ್ಜಿನ ಚಾರ್ಜ್ ಮಾಡುವಂಥ ಕ್ರಿಸ್ಟಲ್ಗಳನ್ನು
ಕ್ರಿಸ್ಟಲ್ಗಳನ್ನು ನೋಡ್ತಾನೆ ಮೆಡಿಟೇಷನ್ ಮಾಡೋದ್ರಿಂದ ಆವಾಗಲೂ ಕೂಡ ನಮಗೆ ಹೀಲಿಂಗ್ ಆಗ್ತಾ ಹೋಗುತ್ತೆ. ಸ್ಕಿನ್ನಲ್ಲಿರ್ತಕ್ಕಂಥ ಪ್ರಾಬ್ಲಮ್ಸ್ ಎಲ್ಲ ಹೀಲ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಸ್ಕಿನ್ ಪ್ರಾಬ್ಲಮಿಗೆ ಸಂಬಂಧಪಟ್ಟಂಗೆ ಯಾವ ಕ್ರಿಸ್ಟಲ್ ಯೂಸ್ ಸಂಬಂಧಪಟ್ಟಂಥ ಕ್ರಿಸ್ಟಲ್ಗಳು ಕೂಡ ಅವೈಲೇಬಲ್ ಇರುತ್ತೆ. ವೀಕ್ಷಕರೇ, ನಮ್ಮ ಇನ್ನೊಂದು ಚಾನಲ್ ಏಂಜಲ್ ಮೆಸೆಂಜರ್, ಆ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಏಂಜಲ್ ನಂಬರ್ ಮೀನಿಂಗ್ಸ್ ನಿಮಗೆ ಸಿಗುತ್ತೆ, ಅದನ್ನು ಕೂಡ ನೀವು ಅಲ್ಲಿ ಕ್ಲೈಮ್ ಮಾಡ್ಕೋಬೋದು. ನಿಮಗೆ ಯಾವುದೇ ನಂಬರ್ ಕಾಣಿಸ್ತಾ ಇದ್ದರೆ ಪದೇ ಪದೇ ಆ ನಂಬರ್ನ ಮೀನಿಂಗ್ ಏನು ಅಂತೇಳಿ ನೀವು ನಮ್ಮ ಈ ಚಾನಲಲ್ಲಿ ತಿಳ್ಕೊಬಹುದು. ನೀವು ರೇಖಿ ವಿದ್ಯಾಲಯಕ್ಕೆ ಹೊಸಬರಾಗಿದ್ದರೆ ದಯಮಾಡಿ ನಮ್ಮ ರೇಖಿ ವಿದ್ಯಾಲಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ, ಶೇರ್ ಮಾಡಿ. ಹಾಗೆ ನಿಮಗೆ ಕ್ರಿಸ್ಟಲ್ಗಳ ಮಾಲೆಗಳು ಕೂಡ ಸಿಗುತ್ತೆ. ಇದು ಬೀಡ್ಸ್ ಇರುತ್ತಲ್ಲ, ಅದು ಸೈಜಲ್ಲಿ ಹೆಚ್ಚು ಕಮ್ಮಿ ಇರುತ್ತೆ, ಚಿಕ್ಕದು ಸಿಗುತ್ತೆ, ದೊಡ್ಡದು ಸಿಗುತ್ತೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ಇದರಿಂದ ಕೂಡ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ನೀವು ಹೀಲಿಂಗ್ ಮಾಡೋ ಸಮಯದಲ್ಲಿ ಮಾಲೆಯನ್ನು ಧರಿಸಿದ್ರಿಂದ ಇನ್ನೂ ಪ್ರೊಟೆಕ್ಷನ್ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ. ಇದು ಕ್ರಿಸ್ಟಲ್ ಚಿಪ್ಸ್ಗಳಿಂದ ತಯಾರು ಮಾಡಿರ್ತಕ್ಕಂತಹ ಮರಗಳು, ಅಂದರೆ ಕ್ರಿಸ್ಟಲ್ ಟ್ರೀ. ಇದು ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಅಥವಾ ಆಫೀಸಲ್ಲಿ ಇದನ್ನು ಡೆಕೋರೇಟಿವ್ ಪೀಸ್ ಥರ ಯೂಸ್ ಮಾಡಿ. ಆದರೆ ಇದು ನಿಮಗೆ ಏನಾಗುತ್ತೆ ಅಂದರೆ ನೀವು ಇರತಕ್ಕಂಥ ವಾತಾವರಣವನ್ನು ಶುದ್ಧಿ ಮಾಡುತ್ತೆ. ಯಾವುದೇ ರೀತಿ ನೆಗೆಟಿವಿಟಿ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಕೂಡ ಶುದ್ಧಿ ಮಾಡುತ್ತೆ, ತನಗೆ ತಾನೇ ಕ್ಲೆನ್ಸ್ ಮಾಡುತ್ತೆ. ಹಾಗೆಯೇ ನಿಮ್ಮ ಮನೆಯಲ್ಲಿ ಎಲ್ಲರ ಒಂದು ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ, ಹೀಲ್ ಮಾಡ್ತಾ ಹೋಗುತ್ತೆ, ಆರೋಗ್ಯವನ್ನು ಅಭಿವೃದ್ಧಿ ಮಾಡ್ತಾ ಹೋಗುತ್ತೆ. ಸೊ ನೀವು ಪರ್ಟಿಕ್ಯುಲರಾಗಿ ಆಯಾ ಚಕ್ರಕ್ಕೆ ಸಂಬಂಧಪಟ್ಟಂತಹ ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು, ಅಥವಾ ಎಲ್ಲ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋವಂಥ ಒಂದು ಟ್ರೀಗಳು ಕೂಡ ಸಿಗುತ್ತೆ. ಹಾಗೆ ಪರ್ಟಿಕ್ಯುಲರ್ ಒಂದೊಂದೇ ಚಿಪ್ಸಿನ ಕ್ರಿಸ್ಟಲ್ಗಳು ಕೂಡ ಸಿಗುತ್ತೆ, ಅವೈಲೇಬಲ್ ಇರುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ಒಳ್ಳೆಯದು. ಹಾಗೆಯೇ ಇನ್ನೊಂದು ವಿಶೇಷ ಏನಪ್ಪ ಅಂದರೆ, ನೀವು ಈ ಕ್ರಿಸ್ಟಲ್ ಟ್ರೀನ ಇನ್ನೊಬ್ಬರಿಗೆ ಗಿಫ್ಟ್ ರೀತಿಯಲ್ಲಿ ಕೊಡೋದ್ರಿಂದ ಕೂಡ
ಅಲ್ಲಿ ನೀವು ಯಾರಿಗೆ ಗಿಫ್ಟ್ ಕೊಟ್ಟಿರ್ತೀರ ಅವರಿಗೂ ಹೀಲಿಂಗ್ ಆಗುತ್ತೆ. ಆ ಕ್ರಿಸ್ಟಲಿಂದ ಅವ್ರು ಹೀಲ್ ಆದಾಗ ಅವರು ನಿಮಗೊಂದು ಬ್ಲೆಸ್ಸಿಂಗ್ಸ್ ಅಥವಾ ಒಂದು ಪ್ರೀತಿಯನ್ನು ಕಳಿಸ್ತಾರೆ. ಅದರಿಂದ ನಿಮಗೂ ಕೂಡ ಹೀಲಿಂಗ್ ಆಗ್ತಾ ಹೋಗುತ್ತೆ. ಇದು ಈ ಕ್ರಿಸ್ಟಲ್ ಟ್ರೀನ ವಿಶೇಷತೆ ಆಗಿದೆ. ನಿಮಗೆ ಸಮೃದ್ಧಿ ಅಭಿವೃದ್ಧಿ ಮಾಡೋಕ್ಕೂ ಓವರಾಲ್ ಆಗಿ ಏನೆಲ್ಲ ಕ್ರಿಸ್ಟಲಿಂದ ಯಾವೆಲ್ಲ ಉಪಯೋಗ ಇದೆ ಆ ಎಲ್ಲ ಉಪಯೋಗಕ್ಕೂ ಈ ಟ್ರೀಗಳನ್ನು ಬಳಕೆ ಮಾಡ್ಬೋದು. ಯಾರಿಗೆಲ್ಲ ಬೇಕಾಗುತ್ತೋ ಅವರು ಆರ್ಡ್ರ್ ಮಾಡಬೇಕಾಗತ್ತೆ. ಆರ್ಡ್ರ್ ಮಾಡಿದ್ಮೇಲೆ ಈ ಕ್ರಿಸ್ಟಲ್ ಟ್ರೀನ ಮೇಕಿಂಗ್ ಮಾಡಿ ಕೊಡಲಾಗತ್ತೆ. ಹಾಗೆಯೇ ರೇಖಿ ಎನರ್ಜಿಯಿಂದ ಎನರ್ಜಿಯನ್ನು ಚಾರ್ಜ್ ಮಾಡಿ ಕೂಡ ಕೊಡಲಾಗತ್ತೆ. ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟ್ ಇದು ನಿಮ್ಮ ಹಾರ್ಟ್ ಚಕ್ರವನ್ನು ಹೀಲ್ ಮಾಡೋಕ್ಕೆ ಬಳಕೆ ಮಾಡಲಾಗತ್ತೆ. ಹಾಗೆ ನೀವು ಲವ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಆ ರಿಲೇಷನ್ಶಿಪ್ಪು ಬ್ಯಾಲೆನ್ಸಿಂಗ್ ಆಗಿರಬೇಕು, ಲವ್ವನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಈ ಬ್ರಾಸ್ಲೆಟನ್ನು ಯೂಸ್ ಮಾಡ್ಬೋದು. ಹಾಗೆಯೇ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯ ಬರೋಕ್ಕೂ ಕೂಡ ಈ ಬ್ರಾಸ್ಲೆಟು ನಿಮಗೆ ಸಹಾಯ ಮಾಡುತ್ತೆ. ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟು ಇದು ನೋಡ್ತಿದ್ರೇ ಲವ್ ಬರುತ್ತೆ. ಸೊ ಇದು ಆಲ್ಮೋಸ್ಟ್ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುತ್ತೆ. ಎಲ್ಲರೂ ಈ ರೋಸ್ ಕ್ವಾರ್ಟ್ಸನ್ನು ಬಳಕೆ ಮಾಡ್ತೀವಿ. ಅಷ್ಟು ಸುಂದರವಾದಂತಹ ಕ್ವಾರ್ಟ್ಸ್ ಇದು. ಹಾಗೆ ತುಂಬ ಸ್ಮೂತಿಯಾಗಿರುತ್ತೆ. ನೀವು ಇದನ್ನು ಎಷ್ಟು ಲವ್ ಮಾಡ್ತೀರೋ ಅಷ್ಟೇ ಲವನ್ನು ಇದು ನಿಮಗೆ ರಿಟರ್ನ್ ಕೊಡುತ್ತೆ. ಹಾಗೆ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ ಇದ್ದರೆ, ಸ್ಕಿನ್ ಅಲರ್ಜೀಸ್ ಇದ್ದರೆ ಅದನ್ನು ಕೂಡ ಹೀಲ್ ಮಾಡೋಕ್ಕೆ ಈ ಕ್ವಾರ್ಟ್ಸನ್ನು ಯೂಸ್ ಮಾಡ್ಬೋದು. ಅಂದರೆ ಈ ಕ್ವಾರ್ಟ್ಸನ್ನು ಯೂಸ್ ಮಾಡೋಕ್ಕೆ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಸ್ಕಿನ್ ಮಸಾಜರ್ ರೋಲರ್ಸ್ ಎಲ್ಲ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಹೀಲಿಂಗ್ ಮಾಡ್ಕೊಳ್ಬೋದು. ಸ್ಕಿನ್ ಹೀಲ್ ಆಗ್ತಾ ಹೋಗುತ್ತೆ. ಬ್ಯೂಟಿಯನ್ನು ಇನ್ಕ್ರೀಸ್ ಮಾಡುತ್ತೆ ಈ ರೋಸ್ ಕ್ವಾರ್ಟ್ಸನ್ನ ಯೂಸ್ ಮಾಡೋದ್ರಿಂದ. ಟಂಬಲ್ಸನ್ನು ಕೂಡ ಯೂಸ್ ಮಾಡೋದ್ರಿಂದ, ವಾಟರ್ ಚಾರ್ಜ್ ಮಾಡಿ ಟಂಬಲ್ಸನ್ನು ಹಾಕಿ ಯೂಸ್ ಮಾಡೋದ್ರಿಂದ ಕೂಡ ಸ್ಕಿನ್ ಪ್ರಾಬ್ಲಮ್ಮು ಹೀಲ್ ಆಗ್ತಾ ಹೋಗುತ್ತೆ. ಹಾಗೆ ಯಾರಿಗಾದರೂ ಮ್ಯಾರೇಜ್ ಆಗೋಕ್ಕೆ, ಮದುವೆ ಆಗೋಕ್ಕೆ ಅಡೆತಡೆ ಆಗ್ತಾ ಇದ್ದರೆ, ಸೊ ಮ್ಯಾರೇಜ್ ಆಗೋಕ್ಕೆ, ಯಾವುದೇ ಮ್ಯಾರೇಜ್ ಆಗಿರ್ಬೋದು, ಲವ್ ಮ್ಯಾರೇಜ್ ಆಗಿರ್ಬೋದು ಅಥವಾ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು, ಸೊ ಅದೆಲ್ಲದಕ್ಕೂ ಹೀಲಿಂಗ್ ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ ನಿಮ್ಮ ಒಂದು ಮದುವೆ ಲೈಫನ್ನು ಹೆಲ್ದಿಯಾಗಿ ಮತ್ತು ಒಂದು ಗುಡ್ ಹಾರ್ಮೋನಿ ಮತ್ತು ಕಂಪ್ಲೀಟ್ ಅನ್ಕಂಡೀಷ್ನಲ್ ಲವ್ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋಕ್ಕೆ ಕೂಡ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಮಾಡುತ್ತೆ. ಈ ಕ್ರಿಸ್ಟಲನ್ನು ಸ್ಪೆಷಲ್ ಫಾರ್ ಲೇಡೀಸ್ ಅಂತಲೇ ಹೇಳ್ತಾರೆ. ಬಿಕಾಸ್ ಇದನ್ನು ಲೇಡೀಸಿಗೆ ಓವರಾಲ್ ಆಗಿ ಬ್ಯಾಲೆನ್ಸ್ ಮಾಡೋಕ್ಕೆ ಈ ಕ್ರಿಸ್ಟಲ್ ತುಂಬ ಯೂಸ್ಫುಲ್ ಇದೆ. ಈ ಕ್ರಿಸ್ಟಲನ್ನು ಬಳಕೆ ಮಾಡೋದ್ರಿಂದ ನಮ್ಮ ಲೈಫ್ ಸ್ಟೈಲೇ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಒಳ್ಳೆ ರೀತಿಯಲ್ಲಿ ನಾವು ಈ ಲವ್ ಕ್ರಿಸ್ಟಲನ್ನು ಯೂಸ್ ಮಾಡ್ಕೋಬೋದು. ಹಾಗೆಯೇ ಯಾರಿಗೆಲ್ಲ ಬಿ ಪಿಯಲ್ಲಿ ಇಂಬ್ಯಾಲೆನ್ಸ್ ಇದೆ, ಅಂದರೆ ಹೈ ಬ್ಲಡ್ ಪ್ರೆಷರ್, ಲೋ ಬ್ಲಡ್ ಪ್ರೆಷರ್ ಏನಿರುತ್ತೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಈ ರೋಸ್ ಕ್ವಾರ್ಟ್ಸನ್ನು ಯೂಸ್ ಮಾಡ್ಕೋಬೋದು. ಬ್ರಾಸ್ಲೆಟನ್ನೇ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು. ಹಾಗೆಯೇ ಶುಗರಲ್ಲೂ ಕೂಡ ಇಂಬ್ಯಾಲೆನ್ಸ್ ಆಗಿದ್ದರೆ ಶುಗರನ್ನು ಕೂಡ ಬ್ಯಾಲೆನ್ಸ್ ಮಾಡೋಕ್ಕೆ ಈ ರೋಸ್ ಕ್ವಾರ್ಟ್ಸೇ ಯೂಸ್ ಆಗುತ್ತೆ. ಇದನ್ನು ಕೂಡ ಬ್ರಾಸ್ಲೆಟಾಗೇ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅಂದರೆ ನಿಮ್ಮ ಎರಡೂ ಕೈಗಳಲ್ಲೂ ಕೂಡ ಈ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟನ್ನು ಯೂಸ್ ಮಾಡ್ತಾ ಹೋದರೆ ಡೈಲಿ 24 ಗಂಟೆನೂ ನೀವು ಕೈಯಲ್ಲಿ ಹಾಕ್ಕೊಂಡೇ ಇದ್ದರೆ ನಿಮ್ಮ ಬಿ ಪಿ ಆ್ಯಂಡ್ ಶುಗರು ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಇನ್ನು ಸ್ಪೆಷಲಿ ರೇಖಿಯಿಂದ ಎನರ್ಜಿಯನ್ನು ಚಾರ್ಜ್ ಮಾಡಿ ನೀವು ಯೂಸ್ ಮಾಡಿದ್ರೆ ನಿಮಗೆ ರಿಸಲ್ಟು ಬೇಗ ಸಿಗ್ತಾ ಹೋಗುತ್ತೆ. ಹಾಗೆಯೇ ಹಾರ್ಟ್ ಅಟ್ಯಾಕು ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂತಹ ಯಾವುದೇ ಇಶ್ಯೂಸ್ ಇದ್ದರೂ ಕೂಡ, ಹೆಲ್ತ್ ಡಿಸೀಸ್ ಇದ್ದರೂ ಕೂಡ ಅದನ್ನು ಹೀಲ್ ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ, ಹೆಲ್ದಿಯಾಗಿರೋಕ್ಕೆ ಈ ರೋಸ್ ಕ್ವಾರ್ಟ್ಸು ನಿಮಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಒಂದು ನೆನ್ಪಿಟ್ಕೊಳ್ಳಿ, ರೇಖಿಯಿಂದ ಎನರ್ಜಿ ಚಾರ್ಜ್ ಮಾಡಿದ್ರೆ ಕ್ರಿಸ್ಟಲ್ಲು ತುಂಬ ಬೇಗ ನಮಗೆ ಹೀಲಿಂಗ್ ಮಾಡ್ತಾ ಹೋಗುತ್ತೆ. ಲಂಗ್ಸ್ ಪ್ರಾಬ್ಲಮ್ ಇದ್ದರೂ ಕೂಡ ಈ ಕ್ರಿಸ್ಟಲನ್ನು ಕೂಡ ಯೂಸ್ ಮಾಡೋದ್ರಿಂದ ನಿಮ್ಮ ಲಂಗ್ಸ್ ಪ್ರಾಬ್ಲಮ್ ಕೂಡ ಹೀಲ್ ಆಗ್ತಾ ಹೋಗುತ್ತೆ. ಉಸಿರಾಟ ಆಡೋಕ್ಕಾಗದೇ ಇರೋಂಥದ್ದು ಅಥವಾ ಯಾವುದೇ ರೀತಿಯ ಡಸ್ಟ್ ಅಲರ್ಜೀಸ್ ಇದ್ದರೂ ಕೂಡ ಈ ರೋಸ್ ಕ್ವಾರ್ಟ್ಸ್ ಯೂಸ್ ಮಾಡೋದ್ರಿಂದ ನಿಮಗೆ ಹೀಲಿಂಗ್ ಸಿಗ್ತಾ ಹೋಗುತ್ತೆ. ನಮ್ಮ ಬಾಡಿಯಲ್ಲೂ ಕೂಡ ಕ್ರಿಸ್ಟಲ್ಗಳು ಇರೋದ್ರಿಂದ, ಅಂದರೆ ನಮ್ಮ ದೇಹದಲ್ಲೂ ಕೂಡ ಕಲ್ಲಿನ ಅಂಶ ಇದೆ. ಹಾಗಾಗಿ ಈ ಕ್ರಿಸ್ಟಲ್ಗಳನ್ನು ಯೂಸ್ ಮಾಡೋದ್ರಿಂದ ನಮ್ಮ ಒಂದು ಹೆಲ್ತ್ ಇಂಬ್ಯಾಲೆನ್ಸ್ ಏನಿರುತ್ತೆ ಅದು ನಮಗೆ ಹೀಲ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಕ್ರಿಸ್ಟಲ್ ಬಗ್ಗೆ ಅಧ್ಯಯನ ಮಾಡಿರೋರು ಸೈಂಟಿಸ್ಟ್ಗಳೇ ನಮಗೆ ತಿಳಿಸ್ಕೊಟ್ಟಾರೆ. ಅದನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು, ನಿಮಗೆ ಸಿಗತ್ತೆ. ಕ್ರಿಸ್ಟಲ್ಸ್ ಏನಪ್ಪ ಅಂದರೆ ಮೆಡಿಸಿನ್ ಬದಲಾಗಿ ಯೂಸ್ ಮಾಡುವಂಥ ಒಂದು ಈ ಸಾಮಗ್ರಿ. ಅಂದರೆ ನಾವು ಮೆಡಿಸಿನ್ನಲ್ಲೇ ನಾವು ಜೀವನ ಕಳೀತಾ ಇರ್ತೀವಿ. ಸೊ ಮೆಡಿಸನ್ ಇಲ್ಲದೇ ನಾವು ಜೀವನ ಮಾಡಬೇಕು ಅನ್ನೋದಕ್ಕೋಸ್ಕರನೇ ನಾವು ರೇಖಿ ಹೀಲಿಂಗ್ ಕಲ್ತಿದ್ದೀವಿ ಅಥವಾ ಇನ್ಯಾವುದೇ ರೀತಿಯ ನ್ಯಾಚುರಲ್ ಹೀಲಿಂಗ್ ಥೆರಪಿನ ನಾವು ಕಲ್ತಿದ್ದೀವಿ.
ಹಾಗಾಗಿ ಪ್ರತಿಯೊಬ್ಬ ನ್ಯಾಚುರಲ್ ಹೀಲಿಂಗ್ ಥೆರಪಿನ ಕಲ್ತಿರೋರು ಎಲ್ಲರೂ ಕೂಡ ಈ ಕ್ರಿಸ್ಟಲ್ಗಳನ್ನು ಬಳಕೆ ಮಾಡ್ತಾ ಹೋಗ್ತೀವಿ. ಬಿಕಾಸ್ ಅದನ್ನು ಬಳಕೆ ಮಾಡಿದಾಗಲೇ ಅದರ ಎನರ್ಜೀಸ್ ಏನು, ಅದರ ಬೆನಿಫಿಟ್ಸ್ ಏನು ಅಂತ ನಾವು ತಿಳ್ಕೊಳಕ್ಕೆ ಸಾಧ್ಯ. ನಮ್ಮ ಅರಿವಿಗೆ ಬರಬೇಕಂದ್ರೆ ನಾವು ಸೆಲ್ಫ್ ಅದನ್ನು ಯೂಸ್ ಮಾಡಿದಾಗಲೇ ನಮಗೆ ಗೊತ್ತಾಗೋದು. ಸೊ ಇದು ಟೈಗರ್ ಐ. ಈ ಟೈಗರ್ ಐ ರೂಟ್ ಚಕ್ರಕ್ಕೆ ನಾವು ಮತ್ತು ಸೋಲಾರ್ ಪ್ಲೆಕ್ಸಸ್ಗೆ ಯೂಸ್ ಮಾಡ್ಬೋದು. ಹಾಗೆ ಅದನ್ನು ಹೀಲಿಂಗ್ ಮಾಡೋಕ್ಕೆ, ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ನಮಗೆ ಯೂಸ್ ಆಗುತ್ತೆ. ಹಾಗೆ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗೋಕ್ಕೆ ಈ ಟೈಗರ್ ಐಯನ್ನು ಯೂಸ್ ಮಾಡ್ತೀವಿ. ಸೆಲ್ಫ್ ಲವ್, ಸೆಲ್ಫ್ ಕಾನ್ಫಿಡೆನ್ಸನ್ನು ಡೆವಲಪ್ ಮಾಡೋಕ್ಕೆ ಈ ಟೈಗರ್ ಐನ ಯೂಸ್ ಮಾಡ್ತೀವಿ. ಹಾಗೆ ಇದು ಗುಡ್ ಲಕ್ ಅನ್ನೋದು ಕೂಡ ತಂದುಕೊಡುತ್ತೆ. ಹಾಗೆ ಫೈನಾನ್ಷಿಯಲಿ ಗ್ರೋತ್ ಆಗೋಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಈ ಟೈಗರ್ ಐನ ಯೂಸ್ ಮಾಡೋದ್ರಿಂದ. ಹಾಗೆ ಓವರಾಲ್ ಆಗಿ ಎಲ್ಲ ರೀತಿಯ ಪ್ರೊಟೆಕ್ಷನ್ ಸಿಗುತ್ತೆ ನಿಮಗೆ. ಸೈಕಿಕ್ ಅಟ್ಯಾಕ್ ಆಗ್ತಾಯಿದ್ರೆ ಆ ಸೈಕಿಕ್ ಅಟ್ಯಾಕ್ ಆಗದೇ ಇರೋ ಹಾಗೆ ಈ ಕ್ರಿಸ್ಟಲ್ಲು ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಹೀಲಿಂಗ್ ಮಾಡುತ್ತೆ. ಹಾಗೆ ಸ್ಟಮಕ್ಕಲ್ಲಿ, ಹೊಟ್ಟೆಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೆ ಆ ಪ್ರಾಬ್ಲಮ್ಸನ್ನು ಹೀಲ್ ಮಾಡೋಕ್ಕೆ, ಬ್ಯಾಲೆನ್ಸ್ ಮಾಡೋಕ್ಕೆ ಈ ಟೈಗರ್ ಐಯನ್ನು ಯೂಸ್ ಮಾಡಲಾಗತ್ತೆ. ಹಾಗೆಯೇ ಸ್ಟೂಡೆಂಟ್ಸಿಗೆ ಯಾವುದೇ ರೀತಿಯ ಭಯ ಇದ್ದರೆ, ಫಿಯರ್ ಇದ್ದರೆ ಅಥವಾ ಫೋಬಿಯಾ ಅಂತ ಹೇಳಿ ಕರೀತಾರೆ. ಸೊ ಅಂಥ ಒಂದು ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಈ ಟೈಗರ್ ಐಯನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಆ ಭಯ ಹೋಗುತ್ತೆ. ನಿಮ್ಮಲ್ಲಿ ಧೈರ್ಯ ಮತ್ತು ಒಂದು ಆತ್ಮಸ್ಥೈರ್ಯ ಈ ಟೈಗರ್ ಐ ನಿಮಗೆ ತಂದುಕೊಡುತ್ತೆ. ಸ್ಪೆಷಲಿ ಯಾವಾಗ ಫೋಬಿಯಾ ಇರುತ್ತೆ, ಫೋಬಿಯಾ ಇರೋರಿಗೆ ಅಥವಾ ಏನೋ ಒಂದು ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಡುಕನೋ ಅಥವಾ ಭಯನೋ ಅಥವಾ ರಾತ್ರಿಯಲ್ಲಿ ಕೆಟ್ಟ ಕನಸುಗಳು ಬೀಳತ್ತೆ, ಅದಕ್ಕಾಗಿ ನೀವೇನಾದ್ರು ಹೆದರಿಕೆ ಮಾಡ್ತಾಯಿದ್ರೆ ಸೊ ಅದನ್ನು ಕೂಡ ಹೀಲ್ ಮಾಡುತ್ತೆ. ಹಾಗೆ ಆ ವಿಚಾರವಾಗಿ ನೀವು ಹೆದರಬಾರ್ದು ಅನ್ನೋದಕ್ಕೆ ನಿಮ್ಮಲ್ಲಿ ಒಂದು ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಈ ಕ್ರಿಸ್ಟಲ್ಲು ನಿಮ್ಮಲ್ಲಿ ಎನರ್ಜಿ ಚಾರ್ಜ್ ಮಾಡಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡುತ್ತೆ, ಹಾಗೆ ನಿಮ್ಮನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ಅಂದರೆ ಇದನ್ನು ಸ್ಫಟಿಕ ಅಂತ ಹೇಳಿ ಕರಿತೀವಿ. ಸ್ಫಟಿಕ ಮಾಲೆ, ಸ್ಫಟಿಕ ಲಿಂಗ ಅಂತೇಳಿ ನೀವು ಕೇಳಿರ್ಬೋದು. ಸೊ ಇದು ಏನಂದರೆ ಹಿಮಾಲಯ ತಪ್ಪಲಿನಲ್ಲಿ ಇದು ಸಿಗೋದು. ಹಿಮ ಏನಿದೆ, ಹಿಮದ ಮೇಲೆ ಹಿಮ ಬಿದ್ದಾಗ ಅಡಿಗೆ ಅಂದರೆ ಒಳಗೆ ಇರ್ತಕ್ಕಂಥ ಹಿಮದ ಮೇಲೆ ಸೂರ್ಯನ ಕಿರಣ ಬೀಳೋದಿಲ್ಲ. ಅಲ್ಲಿ ಈ ಹಿಮ ಏನಿರುತ್ತೆ ಕಲ್ಲಾಗಿ ಪರಿವರ್ತನೆ ಆಗುತ್ತೆ, ಗಟ್ಟಿ ಆಗುತ್ತೆ, ಕಲ್ಲಾಗುತ್ತೆ. ಸೊ ಅದನ್ನು ಹೆಕ್ಕಿ ತೆಗೆದು ನಾವು ಕ್ರಿಸ್ಟಲ್ ಹೀಲಿಂಗಿಗಾಗಿ ನಾವು ಇದನ್ನು ಬಳಕೆ ಮಾಡ್ಬೋದು. ಸೊ ನೀವು ಯಾವ ಕ್ರಿಸ್ಟಲ್ ಬಳಕೆ ಮಾಡಬೇಕು ಅಂತೇಳಿ ಏನಾದ್ರು ಕನ್ಫ್ಯೂಷನ್ ಆದಾಗ ನೀವು ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು. ಈ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ ವಿಶೇಷತೆ ಏನಪ್ಪ ಅಂದರೆ ತನಗೆ ತಾನೇ ಇದು ಕ್ಲೆನ್ಸಿಂಗ್ ಮಾಡ್ಕೊಳುತ್ತೆ. ಒಮ್ಮೊಮ್ಮೆ ನಾವು ರೇಖೆಯಿಂದ ಕ್ಲೆನ್ಸಿಂಗ್ ಮಾಡದೇ ಇದ್ದವಾಗ ಅಥವಾ ಕಲ್ಲುಪ್ಪಲ್ಲಿ ಇದನ್ನು ಹಾಕಿಡದೆ ಇದ್ದವಾಗಲೂ ಕೂಡ ಇದು ತನಗೆ ತಾನೇ ಕ್ಲೆನ್ಸಿಂಗ್ ಆಗುತ್ತೆ, ಅಂದರೆ ತನ್ನನ್ನು ತಾನೇ ಶುದ್ಧಿ ಮಾಡ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ಕ್ಲಿಯರ್ ಕ್ವಾರ್ಟ್ಸನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಎಲ್ಲ ಚಕ್ರಗಳಿಗೂ ಹೀಲಿಂಗ್ ಮಾಡೋಕ್ಕೆ ಈ ಕ್ಲಿಯರ್ ಕ್ವಾರ್ಟ್ಸು ಹೆಲ್ಪ್ ಮಾಡುತ್ತೆ. ಸ್ಪೆಷಲಿ ಸ್ಪಿರಿಚುಯಾಲಿಟಿಗೆ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಕೋಬೋದು. ಅಥವಾ ನೀವು ರೇಖಿ ಎನರ್ಜಿಯನ್ನು ಹೀಲಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನಿಮ್ಮ ಕೈಗಳಲ್ಲಿ, ಎರಡೂ ಕೈಗಳಲ್ಲಿ ಒಂದೊಂದು ಟಂಬಲ್ಗಳನ್ನು ಇಟ್ಕೊಂಡು ರೇಖಿ ಎನರ್ಜಿಯನ್ನು ಇನ್ವೈಟ್ ಮಾಡ್ಕೋಬೋದು. ಆವಾಗ ನಿಮ್ಮ ಬಾಡಿ ಒಳಗೆ ರೇಖಿ ಎನರ್ಜಿ ಸ್ಟೋರ್ ಆಗೋಕ್ಕೆ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಪ್ಯೂರಿಫಿಕೇಷನ್ ಕೂಡ ಸಿಗುತ್ತೆ, ಬ್ಯಾಲೆನ್ಸಿಂಗ್ ಮಾಡುತ್ತೆ. ಹಾಗೆ ಯಾವುದೇ ರೀತಿಯ ಬಾಡಿ ಪೇಯ್ನ್ಸ್ ಇದ್ದರೆ ಆ ಪೇಯ್ನನ್ನು ರಿಮೂವ್ ಮಾಡೋಕ್ಕೆ ಹೀಲ್ ಮಾಡುತ್ತೆ. ಹಾಗೆ ಈ ಕ್ರಿಸ್ಟಲನ್ನು ವಾಟರ್ ಕುಡಿಯೋದ್ರಿಂದ, ಈ ಕ್ರಿಸ್ಟಲನ್ನು ಸೇರಿಸಿ ನೀರನ್ನು ಕುಡಿಯೋದ್ರಿಂದ ಕೂಡ ನಿಮ್ಮ ಒಳಗಡೆಯಿಂದನೂ ಕೂಡ ಪ್ಯೂರಿಫಿಕೇಷನ್ ಆಗುತ್ತೆ, ಹೀಲ್ ಆಗುತ್ತೆ. ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ದರೆ ಆ ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡುತ್ತೆ. ಹಾಗೆ ಮೆಂಟಲಿ ಪೀಸನ್ನು ಸಿಗುತ್ತೆ, ಮೆಂಟಲಿ ಕಾಮ್ನೆಸ್ ನಿಮಗೆ ಸಿಗುತ್ತೆ. ಹಾಗೆ ಈ ಕ್ರಿಸ್ಟಲನ್ನು ಯೂಸ್ ಮಾಡೋದ್ರಿಂದ ಫ್ರೆಶ್ನೆಸ್ ಸಿಗುತ್ತೆ. ಹಾಗೆ ಇದರಲ್ಲೂ ಕೂಡ ಬಿ ಪಿಯನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೋದು. ಹಾಗೆ ನಿಮಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇದ್ದರೂ ಕೂಡ ಅಥವಾ ನಿಮ್ಮ ಮನೆಯಲ್ಲಿ ವಾತಾವರಣ ಶುದ್ಧಿ ಮಾಡೋಕ್ಕೂ ಕೂಡ ಕ್ಲಿಯರ್ ಕ್ವಾರ್ಟ್ಸು ನಿಮಗೆ ಹೀಲ್ ಮಾಡ್ತಾ ಹೋಗುತ್ತೆ. ಹಾಗೆ ಈ ಕ್ಲಿಯರ್ ಕ್ವಾರ್ಟ್ಸ್ ಲಿಂಗವನ್ನು ಯೂಸ್ ಮಾಡೋದ್ರಿಂದ, ಅಂದರೆ ಪ್ರತಿದಿನ ಕ್ಲಿಯರ್ ಕ್ವಾರ್ಟ್ಸ್ನ ಲಿಂಗಕ್ಕೆ ಅಭಿಷೇಕ ಮಾಡೋದ್ರಿಂದ ಕೂಡ ಸ್ಪಿರಿಚುಯಾಲಿಟಿಯಲ್ಲಿ ನೀವು ಗ್ರೋತ್ ಆಗೋಕ್ಕೆ, ಜ್ಞಾನವನ್ನು ಹೊಂದೋಕ್ಕೆ, ನಿಮ್ಮನ್ನು ನೀವು ಗ್ರೋತ್ ಮಾಡ್ಕೊಳ್ಳೋಕ್ಕೆ ಈ ಕ್ಲಿಯರ್ ಕ್ವಾರ್ಟ್ಸ್ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಇನ್ನು ಈ ಕ್ರಿಸ್ಟಲನ್ನು ಕ್ರೌನ್ ಚಕ್ರಕ್ಕಾಗಿಯೇ ಯೂಸ್ ಮಾಡ್ತೀವಿ. ಬಿಕಾಸ್ ಸ್ಪಿರಿಚುಯಾಲಿಟಿಗೆ ಗ್ರೋತನ್ನು ಹೊಂದೋಕ್ಕೋಸ್ಕರ
ಯೂಸ್ ಮಾಡ್ತೀವಿ. ಹಾಗೆ ಕ್ರೌನ್ ಚಕ್ರ ಬ್ಯಾಲೆನ್ಸ್ ಆಗ್ತಾ ಹೋದಂಗೆ ಕ್ರೌನ್ ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂದರೆ ಮೆದುಳಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಹೀಲ್ ಆಗ್ತಾ ಹೋಗುತ್ತೆ, ಒತ್ತಡ ಮುಕ್ತ ಆಗ್ತಾ ಹೋಗುತ್ತೆ, ಸ್ಟ್ರೆಸ್ ಫ್ರೀ ಆಗಿ ನೀವು ಇರೋಕ್ಕೆ ಸಹಾಯ ಆಗುತ್ತೆ. ಯಾವುದೇ ರೀತಿ ಟೆನ್ಷನ್ ಇದ್ದರೆ ಟೆನ್ಷನ್ ಕಮ್ಮಿ ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಆಗುತ್ತೆ. ಈ ಕ್ರಿಸ್ಟಲ್ನ ಕೈಯಲ್ಲಿ ಇಟ್ಕೊಂಡು ಮೆಡಿಟೇಷನ್ ಮಾಡಬೇಕು. ಹಾಗೆ ಮಾಡೋದ್ರಿಂದ ನಿಮಗೆ ಈ ಬೆನಿಫಿಟ್ಸ್ ಏನಿದೆ ನಿಮಗೆ ಒಂದು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಹಾಗೆಯೇ ಪ್ರತಿಯೊಂದು ಹೀಲಿಂಗ್ ಸೆಷನ್ನಲ್ಲೂ ಕೂಡ ಕ್ರಿಸ್ಟಲಿಂದನೇ ಎನರ್ಜಿ ಚಾರ್ಜ್ ಮಾಡಿ ಕ್ರಿಸ್ಟಲಿಂದನೇ ಹೀಲಿಂಗನ್ನು ಸೆಂಡ್ ಮಾಡ್ತಾ ಹೋದರೆ ನೀವು ಏನು ರೇಖಿಯಿಂದ ಎನರ್ಜಿ ಸೆಂಡ್ ಮಾಡ್ತಿರ್ತೀರ ಅದು ಕ್ರಿಸ್ಟಲಿಂದ ನಿಮಗೆ 100 ಪಟ್ಟು ಹೆಚ್ಚಾಗಿ ಹೀಲಿಂಗ್ ಮಾಡೋಕ್ಕೆ ಅನುಕೂಲ ಮಾಡಿಕೊಡತ್ತೆ. ಕ್ರಿಸ್ಟಲ್ ಪೆನ್ಸಿಲಿಂದ ಅಥವಾ ಕ್ರಿಸ್ಟಲ್ ಪಿರಮಿಡ್ಡು ಅಥವಾ ಕ್ರಿಸ್ಟಲ್ ಟಂಬಲ್ಸು ನೀವು ಹೀಲಿಂಗ್ ಮಾಡುವಾಗ ಅಥವಾ ಅದರ್ಸಿಗೆ ನೀವು ಹೀಲಿಂಗ್ ಮಾಡುವಾಗ ಅವ್ರ ಕೈಯಲ್ಲೂ ಈ ಕ್ರಿಸ್ಟಲ್ ಟಂಬಲ್ಸ್ ಅಥವಾ ಪಿರಮಿಡನ್ನು ಅಥವಾ ಇನ್ಯಾವುದೇ ರೀತಿಯ ಪ್ರಾಡಕ್ಟ್ ಏನೇ ಇದ್ರೂ ಕೊಟ್ಟು ನೀವು ಹೀಲಿಂಗ್ ಮಾಡೋದ್ರಿಂದ ಅವರಿಗೂ ಕೂಡ ಒಳ್ಳೆ ರೀತಿಯಲ್ಲಿ ರೇಖಿ ಎನರ್ಜಿಯಿಂದ ಹೀಲ್ ಮಾಡುವಾಗ ಹೀಲಿಂಗ್ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನೀವು ಇನ್ನೊಬ್ಬರಿಗೆ ಹೀಲಿಂಗ್ ಮಾಡೋ ಸಮಯದಲ್ಲಿ ನಿಮ್ಮ ಪ್ರೊಟೆಕ್ಷನಿಗಾಗಿ ಕೂಡ ನೀವು ಟಂಬಲ್ಸ್ ಅಥವಾ ಪಿರಮಿಡ್ಗಳನ್ನು ನಿಮ್ಮ ಒಂದು ಪಾಕೆಟಲ್ಲಿ ಅಥವಾ ನಿಮ್ಮ ಒಂದು ಕೈಗಳಲ್ಲಿ ಇಟ್ಕೊಂಡು ನೀವು ಹೀಲಿಂಗ್ ಮಾಡುವಾಗ ನಿಮಗೆ ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ, ನಿಮ್ಮ ಔರಾ ಪ್ರೊಟೆಕ್ಷನ್ ಆಗಿರುತ್ತೆ. ಇದು ಸಿಟ್ರಿನ್ ಬ್ರಾಸ್ಲೆಟು. ಈ ಬ್ರಾಸ್ಲೆಟನ್ನು ನಾವು ಮಣಿಪುರ ಚಕ್ರ ಮತ್ತು ಸ್ವಾಧಿಷ್ಠಾನ ಚಕ್ರಕ್ಕೆ ಎರಡಕ್ಕೂ ಬಳಕೆ ಮಾಡ್ಬೋದು. ಇದರಿಂದ 2 ಚಕ್ರ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಆ 2 ಚಕ್ರಕ್ಕೆ ಸಂಬಂಧಪಟ್ಟಂತಹ ಹೆಲ್ತ್ ಇಶ್ಯೂಸ್ ಏನಿರುತ್ತೆ ಅದನ್ನು ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲನ್ನು ಬಳಕೆ ಮಾಡ್ಬೋದು. ಅದ್ರ ಜೊತೆಗೆ ಫೈನಾನ್ಷಿಯಲಿ ಗ್ರೋತ್ ಆಗಬೇಕು, ಹೆಚ್ಚು ಮನಿ ಸೇವಿಂಗ್ ಆಗಬೇಕು, ಮನಿಯಲ್ಲಿ ಗ್ರೋತ್ ಆಗಬೇಕು, ಅಥವಾ ಯಾವುದೇ ರೀತಿಯ ಸಾಲ ಬಾಧೆ ಇದ್ದರೆ ಸಾಲ ಬಾಧೆ ತೀರೋಕ್ಕೆ ನಿಮಗೆ ಮನಿ ಬೇಕಾಗಿರುತ್ತೆ, ದುಡ್ಡು ಬೇಕಾಗಿರುತ್ತೆ, ಅದನ್ನು ಹೀಲ್ ಮಾಡೋಕ್ಕೆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಈ ಸಿಟ್ರಿನ್ನು ನಿಮಗೆ ಪ್ರಾಸ್ಪರಿಟಿನ ತಂದುಕೊಡೋಕ್ಕೆ ಅಂದರೆ ಸಮೃದ್ಧಿಯನ್ನು ತಂದುಕೊಡೋಕ್ಕೆ ಈ ಸಿಟ್ರಿನ್ ಬ್ರಾಸ್ಲೆಟು ನಿಮಗೆ ಸಹಾಯ ಮಾಡುತ್ತೆ. ಹಾಗೆಯೇ ನ್ಯೂಮರಾಲಜಿ ಪ್ರಕಾರ ಯಾರ ಒಂದು ಡೇಟ್ ಆಫ್ ಬರ್ತಲ್ಲಿ ನಂಬರ್ 4 ಅನ್ನೋ ಸಂಖ್ಯೆ ಇರೋದಿಲ್ವೋ ಅವರು ಈ ಕ್ರಿಸ್ಟಲನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ಆ ನಂಬರ್ 4ಕ್ಕೆ ಸಂಬಂಧಪಟ್ಟಂತಹ ಎನರ್ಜಿ ಏನಿದೆ ಪಾಸಿಟಿವ್ ಎನರ್ಜಿ, ಆ ಪಾಸಿಟಿವ್ ಎನರ್ಜಿ ನಿಮ್ಮ ಜೀವನದಲ್ಲಿ ಚಾರ್ಜ್ ಮಾಡೋಕ್ಕೆ ಕೂಡ ಈ ಸಿಟ್ರಿನ್ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಈ ಸಿಟ್ರಿನನ್ನು ಯೂಸ್ ಮಾಡುವಾಗ ನೀವು ಕ್ಲಿಯರ್ ಕ್ವಾರ್ಟ್ಸ್ ಟಂಬಲ್ಸನ್ನು ಯೂಸ್ ಮಾಡೋ ಹಾಗಿಲ್ಲ, ಇದು ನಿಯಮ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಯಾವುದೇ ತೊಂದರೆ ಇದ್ದರೂ ಕೂಡ ಈ ಸಿಟ್ರಿನನ್ನು ಯೂಸ್ ಮಾಡೋದ್ರಿಂದ ಆಗಲೂ ಕೂಡ ನಿಮಗೆ ಆ ಪ್ರಾಬ್ಲಮ್ಸಿಂದ ಹೊರಬರೋಕ್ಕೆ ಈ ಸಿಟ್ರಿನ್ ಬ್ರಾಸ್ಲೆಟ್ ನಿಮಗೆ ಸಹಾಯ ಮಾಡುತ್ತೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು, ಅಸಿಡಿಟಿ ಪ್ರಾಬ್ಲಮ್ ಇರೋರು ಈ ಸಿಟ್ರಿನ್ ಜೊತೆಗೆ ರೋಸ್ ಕ್ವಾರ್ಟ್ಸನ್ನು ಕೂಡ ಸೇರಿಸ್ಕೊಂಡು ಅಥವಾ ರೋಸ್ ಕ್ವಾರ್ಟ್ಸ್ ಬ್ರಾಸ್ಲೆಟು ಇದನ್ನು ಎರಡೂ ಯೂಸ್ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಮತ್ತು ಅಸಿಡಿಟಿ ಪ್ರಾಬ್ಲಮ್ಸ್ ಏನಿರುತ್ತೆ ಅಥವಾ ಅಲ್ಸರ್, ಹೊಟ್ಟೆಯಲ್ಲಿರ್ತಕ್ಕಂಥ ಅಲ್ಸರ್ ಏನಿರುತ್ತೆ ಆ ಪ್ರಾಬ್ಲಮ್ಸನ್ನು ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಲ್ಯಾಬ್ರೋಡರೈಟ್ ಸ್ಟೋನ್, ಇದರ ವಿಶೇಷತೆ ಏನಪ್ಪ ಅಂದರೆ ಕೆನಡಾದಲ್ಲಿ ಇದನ್ನು ಸೈಂಟಿಸ್ಟ್ ಸರ್ಚ್ ಮಾಡಿದರೆ ಇದರಲ್ಲಿ ಹೇರಳವಾಗಿ ಕ್ಯಾಲ್ಶಿಯಂ ಮತ್ತು ಮಿನರಲ್ಸ್ ಅವೈಲೇಬಲ್ ಇದೆ ಅಂತ. ಅಂದರೆ ಈ ಸ್ಟೋನಿನ ಟಂಬಲ್ಸನ್ನು ವಾಟರ್ ಎನರ್ಜಿ ಚಾರ್ಜ್ ಮಾಡಿ ಕುಡಿಯೋದ್ರಿಂದ ಯಾರಲ್ಲಿ ಕ್ಯಾಲ್ಶಿಯಂ ಮತ್ತು ಮಿನರಲ್ಸ್ ಇಂಬ್ಯಾಲೆನ್ಸ್ ಆಗಿದೆ ಅವರು ಈ ಸ್ಟೋನಿನ ಬೆನಿಫಿಟನ್ನು ಪಡ್ಕೋಬೋದು. ಯಾರಿಗೆಲ್ಲ ಜ್ಞಾನದ ಹಸಿವು ಜಾಸ್ತಿ ಇರುತ್ತೋ ಜ್ಞಾನ ಸಂಪಾದನೆಗೆ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು. ಹಾಗೆ ಇನ್ನರ್ ಸ್ಟ್ರೆಂತ್, ಒಳಗಿನಿಂದ ಸ್ಟ್ರಾಂಗ್ ಆಗೋಕ್ಕೆ ಈ ಕ್ರಿಸ್ಟಲನ್ನು ಬಳಕೆ ಮಾಡ್ಬೋದು. ಹಾಗೆ ಒಳಗಿನಿಂದ ಅಂತರಾಳದಿಂದ ಶಾಂತಿ, ಪೀಸ್ ಬೇಕು ಅನ್ನೋರು ಕೂಡ ಇದನ್ನು ಬಳಕೆ ಮಾಡ್ಬೋದು. ಯಾರಲ್ಲಿ ಮ್ಯಾರೇಜ್ ಲೈಫಲ್ಲಿ ಇಂಬ್ಯಾಲೆನ್ಸ್ ಆಗ್ತಾಯಿದೆ ಅಥವಾ ಜಗಳಗಳಾಗ್ತಾ ಇರ್ಬೋದು ಅಥವಾ ಮುನಿಸು ಅಥವಾ ಏನೋ ರಿಲೇಷನ್ಶಿಪ್ಪಲ್ಲಿ ಒಂದು ತೊಂದರೆ ಇದ್ದರೆ ಅದನ್ನು ಹೀಲ್ ಮಾಡೋಕ್ಕೆ ಕೂಡ ಈ ಲ್ಯಾಬ್ರೋಡರೈಟ್ ಸ್ಟೋನನ್ನು ಬಳಕೆ ಮಾಡ್ಬೋದು. ಹಾಗೆ ಈ ಆಧ್ಯಾತ್ಮಿಕ ರೀತಿಯಲ್ಲಿ ನಾವು ಶನಿ, ರಾಹು, ಕೇತು ದೋಷಗಳಿದೆ ಅಂತ ನಿಮ್ಮ ಜಾತಕದಲ್ಲಿ ದೋಷಗಳಿದ್ದರೆ, ಶನಿ, ರಾಹು, ಕೇತು ದೋಷ ಇದ್ದರೆ ಆ ದೋಷದ ನಿವಾರಣೆಗಾಗಿ ಈ ಕ್ರಿಸ್ಟಲನ್ನು ಬಳಕೆ ಮಾಡ್ಬೋದು. ಯಾವುದೇ ರೀತಿಯ ನೆಗೆಟಿವ್ ಎನರ್ಜೀಸ್ ಇದ್ದರೆ ಆ ನೆಗೆಟಿವ್ ಎನರ್ಜಿಯನ್ನು ಪಾಸಿಟಿವ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋಕ್ಕೆ ಈ ಲ್ಯಾಬ್ರೋಡರೈಟ್ ಸ್ಟೋನನ್ನು ಬಳಕೆ ಮಾಡ್ಬೋದು. ಹಾಗೆ ಒಳ್ಳೆಯ ರೀತಿಯಲ್ಲಿ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ ಹಾಗೂ ಬ್ಯಾಲೆನ್ಸ್ ಆಗುತ್ತೆ. ಇದೊಂಥರ ಮ್ಯಾಜಿಕ್ಕಾಗಿ ನಿಮಗೆ ನಿಮ್ಮ ಲೈಫಲ್ಲಿ ನಿಮ್ಮ ಒಂದು ಪ್ರಾಬ್ಲಮನ್ನು ಮ್ಯಾಜಿಕ್ ರೀತಿಯಲ್ಲಿ ಬದಲಾವಣೆ ಮಾಡ್ತಾ ಹೋಗುತ್ತೆ, ಹೀಲ್ ಮಾಡ್ತಾ ಹೋಗುತ್ತೆ. ಯಾರಿಗಾದರೂ ಜಾಬಲ್ಲಿ ಇಶ್ಯೂಸ್ ಇದ್ದರೆ
ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಬಿಸ್ನೆಸ್ ಲಾಸ್ ಆಗ್ತಾ ಇದ್ದರೆ ಸೊ ಅದಕ್ಕೂ ಕೂಡ ಈ ಸ್ಟೋನನ್ನು ಯೂಸ್ ಮಾಡ್ತಾ ಹೋಗ್ಬೋದು, ಬ್ರಾಸ್ಲೆಟನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ಸ್ಟ್ರೆಸ್ ಫ್ರೀ ಆಗಿರೋಕ್ಕೆ ಕೂಡ ಈ ಲ್ಯಾಬ್ರಡೋರೈಟು ನಿಮಗೆ ಸಹಾಯ ಮಾಡುತ್ತೆ. ಮೆದುಳಿಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ, ಅಥವಾ ನೆನಪಿನ ಶಕ್ತಿ ಕಮ್ಮಿ ಆಗ್ತಾ ಇದೆ, ನೆನಪಿನ ಶಕ್ತಿ ಹೆಚ್ಚಾಗಬೇಕು ಅನ್ನೋದಕ್ಕೂ ಕೂಡ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಕೋಬೋದು. ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. ಯಶಸ್ಸು, ನಿಮ್ಮ ಲೈಫಲ್ಲಿ ಸಕ್ಸಸ್ ಬೇಕು ಅಂದರೆ ಕೂಡ ಈ ಲ್ಯಾಬ್ರಡೋರೈಟ್ ಸ್ಟೋನನ್ನು ಬಳಕೆ ಮಾಡ್ಬೋದು. ಹಾಗೆ ಕೆಟ್ಟವರ ಸಂಘದಿಂದ ರಕ್ಷಣೆ ಪಡೆಯೋಕ್ಕೆ ಕೂಡ ಯೂಸ್ ಮಾಡ್ಬೋದು. ಅಂದರೆ ಫ್ರೆಂಡ್ಶಿಪ್ಪಲ್ಲಿ ಕೆಟ್ಟ ಫ್ರೆಂಡ್ಶಿಪ್ ಕೂಡ ಇರುತ್ತೆ. ಅಂದರೆ ಬುದ್ಧಿ ಹಾಳು ಮಾಡುವಂಥ ಫ್ರೆಂಡ್ಸ್ಗಳು ಇರ್ತಾರೆ. ಅಂಥ ಒಂದು ಟಾಕ್ಸಿಕ್ ಎನರ್ಜಿಯನ್ನು ಹೊಂದಿರತಕ್ಕಂಥ ಪರ್ಸನ್ಸ್ಗಳಿಂದ, ಕೆಟ್ಟ ಜನರ ಸವಾಸದಿಂದ ದೂರ ಉಳಿಯೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಯಾರಿಗಾದರೂ ಪಿತೃದೋಷ ಇದ್ದರೆ ಆ ಪಿತೃದೋಷ ನಿವಾರಣೆ ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಯಾವುದೇ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ನಾಶಮುಕ್ತಗೊಳಿಸೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಅಥವಾ ನೀವೇನಾದರೂ ಒಂದು ಒಳ್ಳೆಯದನ್ನು, ಪಾಸಿಟಿವ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಅದಕ್ಕೂ ಕೂಡ ಈ ಕ್ರಿಸ್ಟಲ್ ಯೂಸ್ ಆಗುತ್ತೆ. ಹಾಗೆ ಪ್ರಜನನ ಸಮಸ್ಯೆ, ಅಂದರೆ ಮೆನ್ಸುರೆನ್ಸ್ ಸಮಸ್ಯೆ ಇದ್ದರೆ, ಅಥವಾ ಮಕ್ಕಳಾಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಈ ಕ್ರಿಸ್ಟಲ್ನ ಯೂಸ್ ಮಾಡ್ಬೋದು. ಹಾಗೆ ಶೀತ, ಜ್ವರ, ಹಾಗೆ ಇದನ್ನು ವಿಶುದ್ಧ ಚಕ್ರಕ್ಕೂ ಕೂಡ ಹೀಲ್ ಮಾಡೋಕ್ಕೆ ನಾವು ಯೂಸ್ ಮಾಡ್ಕೋಬೋದು. ಮಾನಸಿಕವಾಗಿ ನೆಮ್ಮದಿಯನ್ನು ಹೊಂದೋಕ್ಕೂ ಕೂಡ ಈ ಕ್ರಿಸ್ಟಲನ್ನು ನಾವು ಬಳಕೆ ಮಾಡ್ಬೋದು. ಇದು ಪರ್ಪಲ್ ಜೇಡ್, ಅಂದರೆ ನಾವು ಕ್ರೌನ್ ಚಕ್ರವನ್ನು ಹೀಲ್ ಮಾಡೋಕ್ಕೆ, ಪ್ರಾಸ್ಪರಿಟಿಗಾಗಿ, ಹಾಗೆ ಅಬಾಂಡೆನ್ಸ್ಗಾಗಿ, ಮನಿ ಅಟ್ರ್ಯಾಕ್ಷನ್ಗಾಗಿ ಈ ಸ್ಟೋನನ್ನು ನಾವು ಬಳಕೆ ಮಾಡ್ಬೋದು. ಇದನ್ನು ನಾವು ಅಮೆಥೆಸ್ಟ್ ಕ್ರಿಸ್ಟಲ್ ಬದಲಾಗಿ ಕೂಡ ಯೂಸ್ ಮಾಡ್ಬೋದು, ಅಥವಾ ಅಮೆಥೆಸ್ಟ್ ಕ್ರಿಸ್ಟಲ್ ಜೊತೆಗೂ ಕೂಡ ಇದನ್ನು ನಾವು ಯೂಸ್ ಮಾಡ್ತಾ ಹೋಗ್ಬೋದು. ಅಮೆಥೆಸ್ಟ್ ಕ್ರಿಸ್ಟಲ್ಲು ಮೂಲತಃವಾಗಿ ಇದನ್ನು ನಾವು ಕ್ರೌನ್ ಚಕ್ರಕ್ಕೆ ಹೀಲಿಂಗ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇದು 7 ಚಕ್ರಗಳನ್ನು ಕೂಡ ಹೀಲ್ ಮಾಡುತ್ತೆ. ಹಾಗೆಯೇ ಯಾವುದೇ ರೀತಿಯ ಮನಿ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ನಮ್ಮ ಬಿಸ್ನೆಸ್ ಗ್ರೋತ್ ಆಗ್ತಾ ಇಲ್ಲ, ಅಥವಾ ಕ್ಲೈಂಟ್ಸ್ ಬರ್ತಾ ಇಲ್ಲ, ಕ್ಲೈಂಟ್ಸನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಕೂಡ ನಾವು ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು. ಮಾನಸಿಕವಾಗಿ ನೆಮ್ಮದಿ ಸಿಗುತ್ತೆ. ಮನೆಯಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲನ್ನು ನಾವು ಯೂಸ್ ಮಾಡ್ಕೋಬೋದು. ಹಾಗೆ ವ್ಯಕ್ತಿಗಳ ನಡುವೆ ಒಂದು ಗುಡ್ ಹಾರ್ಮನಿ, ರಿಲೇಷನ್ಶಿಪ್ಪು, ಅಥವಾ ಒಂದು ಒಳ್ಳೆಯ ರೀತಿಯಲ್ಲಿ ಸಂಘ ಸಹವಾಸಗಳನ್ನು ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ಸ್ಪಿರಿಚುಯಾಲಿಟಿ ಗ್ರೋತ್ ಆಗೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಹೆಚ್ಚು ನಮ್ಮ ಬಾಡಿಯಲ್ಲಿ ರೇಖಿ ಎನರ್ಜಿ ಸ್ಟೋರ್ ಆಗೋಕ್ಕೂ ಕೂಡ ಈ ಕ್ರಿಸ್ಟಲ್ ಸಹಾಯ ಮಾಡುತ್ತೆ. ಈ ಕ್ರಿಸ್ಟಲನ್ನು ಯೂಸ್ ಮಾಡೋದ್ರಿಂದ ಹಾರ್ಮೋನಲ್ ಗ್ರಂಥಿಗಳೇನಿದೆ ಆ ಗ್ರಂಥಿಗಳು ಇಂಬ್ಯಾಲೆನ್ಸ್ ಆದಾಗ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಇದನ್ನು ಹೆಲ್ಪ್ ಮಾಡುತ್ತೆ. ಹಾಗೆ ಮಾನಸಿಕ ಶಾಂತಿ, ಸ್ಪಿರಿಚುವಲಿ ಗ್ರೋತ್ ಆಗೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಹಾಗೆ ಇದರಲ್ಲಿ ಹೇರಳವಾಗಿ ಮಿನರಲ್ಸ್ ಇರೋದ್ರಿಂದ ಇಮ್ಯೂನ್ ಸಿಸ್ಟಮನ್ನು ಹೆಚ್ಚು ಮಾಡೋಕ್ಕೆ, ಅಂದರೆ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ನ ಹೆಚ್ಚು ಮಾಡೋಕ್ಕೆ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಮಾಡ್ತಾ ಹೋಗುತ್ತೆ. ಗ್ರೀನ್ ಜೇಡ್ ಕ್ರಿಸ್ಟಲ್ಲು, ಇದನ್ನು ಸ್ಪೆಷಲಿ ಹಾರ್ಟ್ ಚಕ್ರವನ್ನು ಹೀಲ್ ಮಾಡೋಕ್ಕೆ, ಎಮೋಷ್ನಲಿ ಹೀಲಿಂಗ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಹಾಗೆ ಲವ್ ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಇಂಬ್ಯಾಲೆನ್ಸ್ ಆಗ್ತಾಯಿದ್ರೆ, ಅಥವಾ ನೀವು ಲವ್ ರಿಲೇಷನ್ಶಿಪ್ಪನ್ನು ಅಟ್ರ್ಯಾಕ್ಟ್ ಮಾಡಬೇಕು ಅಂದರೆ, ಅಥವಾ ನೀವು ಓವರಾಲ್ ಆಗಿ ನೀವು ಯಾವುದೇ ರೀತಿಯ ಸಂಬಂಧ ಹೊಂದಿರಿ, ತಂದೆ ತಾಯಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಜೊತೆಗೂ ಒಂದು ಲವ್ವನ್ನು ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಆಗುತ್ತೆ. ಹಾಗೆ ವೆಲ್ತಲ್ಲಿ ನೀವು ಗ್ರೋತ್ ಆಗೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಗುಡ್ ಲಕ್ಕನ್ನು ತಂದುಕೊಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಬಿಸ್ನೆಸ್ಸಲ್ಲೂ ಗ್ರೋತ್ ಸಿಗುತ್ತೆ, ಪ್ರಾಸ್ಪರಿಟಿ ಸಿಗುತ್ತೆ. ಸಕ್ಸಸ್ಗಾಗಿ ನೀವು ಯಾವುದೇ ರೀತಿಯ ಸಕ್ಸಸ್ಸು, ಈವನ್ ಸ್ಟೂಡೆಂಟ್ಗಳು ಹೆಚ್ಚಿನ ಮಾರ್ಕ್ಸ್ ತಗೋಬೇಕು, ಸಕ್ಸಸ್ ಹೊಂದಬೇಕು, ನಿಮ್ಮ ಲೈಫಲ್ಲಿ ಸಕ್ಸಸ್ ಬೇಕು ಅಂದವಾಗ ಕೂಡ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಬೋದು. ಕಸ್ಟಮರ್ಸನ್ನು ಅಟ್ರಾಕ್ಷನ್ ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ಯೂಸ್ ಆಗುತ್ತೆ. ಹಾಗೆ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಇದ್ದರೆ ಆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನೀವು ಹೆಚ್ಚಿನ ಸಂಖ್ಯೆ ಮೇಲೆ ಬರೋಕ್ಕೆ ನಿಮಗೆ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಮಾಡುತ್ತೆ. ಹಾಗೂ
ಯಾವುದೇ ದುಡ್ಡನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಅಥವಾ ಶೇರ್ ಮಾರ್ಕೆಟಲ್ಲಿ ನೀವೇನಾದ್ರು ದುಡ್ಡನ್ನು ಹಾಕಿದರೆ ಅಲ್ಲಿ ನೀವು ಸಕ್ಸಸ್ಸನ್ನು ಹೊಂದೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಹಾರ್ಟ್ ಚಕ್ರ ಬ್ಯಾಲೆನ್ಸ್ ಆಗುತ್ತೆ. ಸೊ ನೀವು ಎಮೋಷ್ನಲಿ ಏನಾದ್ರು ವೀಕ್ ಆಗಿದ್ರೆ ಎಮೋಷ್ನಲಿ ಸ್ಟ್ರಾಂಗ್ ಆಗೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಹಾರ್ಟ್ ಪ್ರಾಬ್ಲಮ್ ಏನೇ ಇದ್ದರೂ ಅಥವಾ ಲಂಗ್ಸ್ ಪ್ರಾಬ್ಲಮ್ಮು, BP, ಶುಗರು ಪ್ರಾಬ್ಲಮ್ ಇದ್ದರೆ ಅದನ್ನು ಕೂಡ ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಅಥವಾ ಗ್ಲೂಕೋಮಾ ಅಂದರೆ ಕಣ್ಣಿನ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕೂಡ ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಈ ಕ್ರಿಸ್ಟಲ್ಲು ಸ್ಪೆಷಲಾಗಿ ಸ್ಟೂಡೆಂಟ್ ಯೂಸ್ ಮಾಡೋದ್ರಿಂದ ಅವರ ಲೈಫಲ್ಲಿ ಅವ್ರು ಫೇಸ್ ಮಾಡತಕ್ಕಂಥ ಪ್ರಾಬ್ಲಮ್ಸನ್ನು ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ತುಂಬಾ ಸಹಾಯ ಆಗುತ್ತೆ. ಸ್ಟೂಡೆಂಟಿಗೆ ಓದೋದ್ರಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆ ಒತ್ತಡವನ್ನು ಕಾಮ್ನೆಸ್ ತರೋಕ್ಕೆ ಮೆಂಟಲ್ ಪೀಸ್ ಬೇಕು ಅಂದವಾಗ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಈ ಕ್ರಿಸ್ಟಲನ್ನು ನೋಡ್ತಾ ಇರೋದ್ರಿಂದಲೂ ಕೂಡ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಹೀಲಿಂಗ್ ಆಗ್ತಾ ಹೋಗುತ್ತೆ, ಮೆಂಟಲ್ ಪೀಸ್ ಸಿಗುತ್ತೆ. ಹಾಗೆಯೇ ಸ್ಕಿನ್ ಪ್ರಾಬ್ಲಮ್ಗೂ ಕೂಡ ಈ ಕ್ರಿಸ್ಟಲನ್ನು ಬಳಕೆ ಮಾಡ್ಬೋದು. ಲ್ಯಾಪಿಸ್ ಲಾಜುಲಿ ಈ ಕ್ರಿಸ್ಟಲ್ ಬೆನಿಫಿಟ್ ಏನಪ್ಪ ಅಂದರೆ ಥ್ರೋಟ್ ಚಕ್ರವನ್ನು ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ ಯೂಸ್ ಆಗುತ್ತೆ. ಆಧ್ಯಾತ್ಮಿಕವಾಗಿ ಗ್ರೋತ್ ಹೊಂದೋಕ್ಕೂ ಕೂಡ ಈ ಕ್ರಿಸ್ಟಲ್ ಯೂಸ್ ಆಗುತ್ತೆ. ಥೈರಾಯ್ಡ್ ಗ್ರಂಥಿಗೆ ಸಂಬಂಧಪಟ್ಟಂತಹ ಅಂದರೆ ಥೈರಾಯ್ಡ್ ಹಾರ್ಮೋನ್ ಏನಾದ್ರು ಇಂಬ್ಯಾಲೆನ್ಸ್ ಆಗಿದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಈ ಕ್ರಿಸ್ಟಲ್ ಯೂಸ್ ಆಗುತ್ತೆ. ಗಂಟಲಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆ ಇದ್ದರೂ ಕೂಡ, ದೈಹಿಕವಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ ಯೂಸ್ ಆಗುತ್ತೆ. ಸೊ ನಿಮ್ಮ ಒಂದು ಮಾತನ್ನು ಇಡೋಕ್ಕೆ ಅಡ್ಡಿ ಆಗ್ತಾಯಿದ್ರೆ, ಅಂದರೆ ನೀವು ಏನೋ ಮಾತಾಡ್ಬೇಕಂತಿರ್ತೀರ, ನಿಮಗೆ ಮಾತಾಡೋಕ್ಕಾಗಲ್ಲ, ದುಃಖ ಅನ್ನೋ ಫೀಲೋ ಅಥವಾ ಏನೋ ಒಂದು ಗಂಟಲಲ್ಲಿ ಹಿಡಿದಿಟ್ಕೊಂಡು ಇರ್ತೀರ, ನಿಮ್ಮ ಮಾತನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಅಂಥ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ನಿಮ್ಮ ಗಂಟಲಿಗೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ, ಥ್ರೋಟ್ಗೆ ಸಂಬಂಧಪಟ್ಟಂಥ ಯಾವುದೇ ಸಮಸ್ಯೆಗೂ ಕೂಡ ಈ ಕ್ರಿಸ್ಟಲ್ಲು ಹೀಲ್ ಮಾಡ್ತಾ ಹೋಗುತ್ತೆ. ಹಾಗೆ ಒಳ್ಳೆಯ ರೀತಿಯಲ್ಲಿ ಕಮ್ಯುನಿಕೇಷನ್ ಮಾಡೋಕ್ಕೂ ಕೂಡ, ಅಂದರೆ ಒಂದು ಸಂಭಾಷಣೆ, ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಜೊತೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಂಬಂಧ ಮತ್ತು ಮಾತಾಡೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಹಾಗೆ ಪ್ರೊಟೆಕ್ಷನ್ ಸಿಗುತ್ತೆ. ಹಾಗೆ ಯಾವುದೇ ರೀತಿಯ ಸೈಕಿಕ್ ಅಟ್ಯಾಕ್ ಆಗ್ತಾಯಿದ್ರೆ ಆ ಸೈಕಿಕ್ ಅಟ್ಯಾಕ್ ಆಗದೇ ಇರೋ ರೀತಿಯಲ್ಲಿ ಈ ಕ್ರಿಸ್ಟಲ್ಲು ನಿಮ್ಮನ್ನು ರಕ್ಷಣೆ ಮಾಡ್ತಾ ಹೋಗುತ್ತೆ. ನೀವು ಒಬ್ಬ ಒಳ್ಳೆ ರೈಟರ್ ಆಗಿದ್ದರೆ, ಸಿಂಗರ್ ಆಗಿದ್ದರೆ ಅದರಲ್ಲಿ ಮೇಲ್ ಬರೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆಯೇ ಯಾವುದೇ ನೆಗೆಟಿವ್ ಥಾಟ್ಸ್ ಇದ್ದರೆ ಆ ನೆಗೆಟಿವ್ ಥಾಟ್ಸನ್ನು ಪಾಸಿಟಿವ್ ಆಗಿ ಥಾಟ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕೂ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಹೀಲ್ ಮಾಡ್ತಾ ಹೋಗುತ್ತೆ. ಹಾಗೆ ಯಾವುದೇ ನಕಾರಾತ್ಮಕ ವಿಚಾರಗಳಿಂದ ನಿಮ್ಮನ್ನು ನೀವು ಮುಕ್ತಗೊಳಿಸೋಕ್ಕೂ ಕೂಡ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ಕಣ್ಣು, ಮೂಗು, ಗಂಟಲಿನ ತೊಂದರೆಗೆ ಸಂಬಂಧಪಟ್ಟಂತಹ ಯಾವುದೇ ಪ್ರಾಬ್ಲಮ್ ಇದ್ದರೂ ಅಥವಾ ಆರೋಗ್ಯ ಸಮಸ್ಯೆ ಇದ್ದರೆ, ಕಣ್ಣಿಗೆ, ಮೂಗಿಗೆ ಸಂಬಂಧಪಟ್ಟಂತಹ, ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿದ್ದರೆ ಅದನ್ನು ಹೀಲ್ ಮಾಡೋಕ್ಕೂ ಯೂಸ್ ಮಾಡ್ಬೋದು. ಶ್ವಾಸಕೋಶಕ್ಕೆ, ಲಂಗ್ಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಹಾಗೆ ನೀವು ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅಥವಾ ನೀವು ಸರ್ಕಾರಿ ಕೆಲಸನೇ ಆಗಿರ್ಬೋದು, ಯಾವುದೇ ಒಂದು ಮೀಟಿಂಗ್ ಅಟೆಂಡ್ ಆಗಬೇಕಂದ್ರೆ ಆ ಮೀಟಿಂಗಲ್ಲಿ ನೀವು ಏನೇ ಒಂದು ಪ್ರೆಸೆಂಟೇಷನನ್ನು ಕೊಡಬೇಕಂದಾಗಲೂ ಕೂಡ ಅಲ್ಲಿ ನಿಮಗೆ ಈ ಕ್ರಿಸ್ಟಲ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ಅಥವಾ ಆ ಮೀಟಿಂಗಲ್ಲಿ ನಿಮಗೆ ಆಗದೇ ಇರೋರು ಯಾರೋ ಇರ್ತಾರೆ ಅಂತ ಅಂದ್ಕೊಳ್ಳಿ, ಟಾಕ್ಸಿಕ್ ಎನರ್ಜಿಯನ್ನು ಹೊಂದಿರತಕ್ಕಂಥ ಪರ್ಸನ್ಸ್ ಇರ್ತಾರೆ. ಆ ಪರ್ಸನ್ಸಿಂದ ನಿಮಗೆ ಪ್ರೊಟೆಕ್ಷನ್ ಸಿಗೋಕ್ಕೂ ಕೂಡ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ನೀವು ಒಳ್ಳೆ ಭಾಷಣಕಾರರಾಗಿದ್ದರೆ ಸ್ಪೀಚ್ ಮಾಡೋಕ್ಕೆ ನಿಮಗೆ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. ಅಂದರೆ ಸ್ಪೀಚ್ ಮಾಡುವಾಗ ನರ್ವಸ್ನೆಸ್ ಆ ಥರದ್ದು ಏನಾದ್ರು ಒಂದು ಪ್ರಾಬ್ಲಮ್ಸ್ ಇದ್ದವಾಗ ಆ ನರ್ವಸ್ನೆಸ್ ಪ್ರಾಬ್ಲಮನ್ನು ಹೀಲ್ ಮಾಡಿ ನೀವು ಒಳ್ಳೆಯ ರೀತಿಯಲ್ಲಿ ಸ್ಪೀಚ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸನ್ನು ಚಾರ್ಜ್ ಮಾಡ್ತಾ ಹೋಗುತ್ತೆ. ಹಾಗೆ ನಿಮ್ಮಲ್ಲಿ ಯಾವುದೇ ರೀತಿಯ ದುಃಖ ಇದ್ದರೆ, ಈಗ ನೋಡಿ ಆಲ್ಮೋಸ್ಟ್ ದುಃಖ ಇದ್ದರೆ ಗಂಟ್ಲಿಂದ ಹೊರಗಡೆ ಬರೋದೇ ಇಲ್ಲ, ಗಂಟಲಲ್ಲಿ ಸಿಕ್ಕಾಕೊಂಡು ಇರೋ ಥರ ಫೀಲ್ ಆಗ್ತಿರತ್ತೆ. ಸೊ ಆ ದುಃಖವನ್ನು ರಿಮೂವ್ ಮಾಡೋಕ್ಕೆ, ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡುತ್ತೆ. ನೀವು ಈ ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೊಂಡು ಧ್ಯಾನ ಮಾಡ್ಕೋಬೋದು, ಅಥವಾ ನೀವು ಕೈಯಲ್ಲೇ ಹಿಡ್ಕೊಂಡು ನೀವು ಬೇರೆ ಏನಾದ್ರು ಕೆಲಸ ಕೂಡ ಮಾಡ್ಬೋದು. ಅಥವಾ ನೀವು ನಿಮ್ಮ ಮಲಗುವ ದಿಂಬಿನ ಅಡಿ ಕೂಡ ಈ ಕ್ರಿಸ್ಟಲನ್ನು ಇಟ್ಟು ನೀವು ಹೀಲಿಂಗ್ ಎನರ್ಜಿನ ಪಡ್ಕೋಬೋದು. ಅಥವಾ ಜ್ಯುವೆಲರ್ಸ್ನ ಕೂಡ ಯೂಸ್ ಮಾಡ್ಕೋಬೋದು. ಮೆಡಿಟೇಷನ್ ಮಾಡುವಾಗ ಥರ್ಡ್ ಐ ಮೇಲೆ ಫೋಕಸ್ ಮಾಡಿಕೊಂಡು ಈ ಕ್ರಿಸ್ಟಲನ್ನು ಹಿಡ್ಕೊಂಡು ಹೀಲಿಂಗ್ ಮಾಡೋದ್ರಿಂದ ನಿಮ್ಮ ಥರ್ಡ್ ಐ ಜಾಗೃತೆ ಆಗ್ತಾ ಹೋಗುತ್ತೆ. ಅಂದರೆ ಥರ್ಡ್ ಐ ಆಕ್ಟಿವೇಶನ್ ಆಗ್ತಾ ಹೋಗುತ್ತೆ, ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ಹೈಯರ್ ಫೀವರ್ ಅಂದರೆ ಹೆಚ್ಚು ಜ್ವರ ಇರುತ್ತಲ್ಲ, ಹೈ ಟೆಂಪ್ರೇಚರ್ ಜ್ವರ ಏನಿರುತ್ತೆ ಅದನ್ನು ಕೂಡ ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಕಣ್ಣಿಗೆ ಸಂಬಂಧಪಟ್ಟಂಥ ಯಾವುದೇ ಪ್ರಾಬ್ಲಮ್ ಇದ್ದರೂ ಅಥವಾ ಸೈನಸ್ ಇದ್ದರೆ, ಕಿವಿ ನೋವಿದ್ದರೆ, ಕಿವಿಯಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಹಾಗೆಯೇ
ನಿಮ್ಮ ಭುಜಗಳಲ್ಲಿ ಯಾವುದೇ ರೀತಿಯ ನೋವಿದ್ದರೆ, ಮಸಲ್ಸ್ ಪೇನ್ಸ್ ಇದ್ದರೆ ಅದನ್ನು ಕೂಡ ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಮಾಡುತ್ತೆ. ಲಾವಾ ರಾಕ್ ಕ್ರಿಸ್ಟಲ್ ಅಂದರೆ ಈ ಜ್ವಾಲಾಮುಖಿ ಬಂದ ಮೇಲೆ ಆ ಬೆಂಕಿ ಏನು ತಣ್ಣಗಾದ ಮೇಲೆ ಸಿಗತ್ತಲ್ಲ, ಆ ಒಂದು ಲಾವಾರಸದಿಂದ ಬಂದಿರತಕ್ಕಂಥ ಆ ಒಂದು ಇದ್ದಿಲನ್ನು ಲಾವಾ ರಾಕ್ ಕ್ರಿಸ್ಟಲ್ ಅಂತೇಳಿ ಕರಿತೀವಿ. ಇದು ಏನು ಬೆನಿಫಿಟ್ ಅಂದರೆ, ಪಾಸ್ಟ್ ಲೈಫಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಏನಾದ್ರು ಇದ್ದರೆ ಅದನ್ನು ಹೀಲ್ ಮಾಡೋಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಅಂದರೆ ನಿಮ್ಮ ಪಾಸ್ಟ್ ಲೈಫಿನ ಕರ್ಮಾಸ್ಗಳಿಂದ ಮುಕ್ತಿ ಹೊಂದೋಕ್ಕೆ, ಅದರಿಂದ ನಿಮಗೆ ಏನಾದ್ರು ತೊಂದರೆ ಆಗ್ತಾಯಿದ್ರೆ ಈ ಲೈಫಲ್ಲಿ ಅದನ್ನು ಹೀಲ್ ಮಾಡೋಕ್ಕೆ, ಪ್ರೊಟೆಕ್ಷನ್ ಕೊಡೋಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಸೈಕಿಕ್ ಅಟ್ಯಾಕಿಂದ ಕೂಡ ರಕ್ಷಣೆ ಸಿಗೋಕ್ಕೆ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಮಾಡುತ್ತೆ. ಹಾಗೆ ಎಮೋಷ್ನಲಿ ಹೀಲ್ ಮಾಡೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ಯಾಕಂದರೆ ಪಾಸ್ಟ್ ಲೈಫಿಂದ ಯಾವುದೇ ರೀತಿಯ ದುಃಖ ಏನಾದರೂ ನೀವು ಈ ಜನ್ಮದಲ್ಲಿ ತಗೊಂಬಂದಿದ್ರೆ ಆ ಒಂದು ಎಮೋಷ್ನಲ್ ಹೀಲಿಂಗ್ ಮಾಡೋಕ್ಕೋಸ್ಕರ ಕೂಡ ಈ ಕ್ರಿಸ್ಟಲ್ಲು ನಿಮಗೆ ಸಿಗುತ್ತೆ. ಅಂದರೆ ಹಿಂದಿನ ಜನ್ಮದ ಯಾವುದಾದ್ರು ಫೋಬಿಯಾ ಇದ್ದರೂ ಕೂಡ ಅದು ಈ ಜನ್ಮದಲ್ಲಿ ನಿಮಗೆ ಕಾಡ್ತಾ ಇರುತ್ತೆ ಅಂದ್ಕೊಡ್ರಿ. ಅಂದರೆ ಹಿಂದಿನ ಜನ್ಮದಲ್ಲಿ ನೀವು ವಾಟರಿಂದ, ಅಂದರೆ ನೀರಿಂದ ಏನೋ ಸಮಸ್ಯೆ ಆಗಿದೆ, ಇವಾಗ ನಿಮಗೆ ನೀರು ನೋಡಿದ್ರೆ ಭಯ ಅನಿಸುತ್ತೆ. ಸೊ ಅಂಥ ಒಂದು ಭಯವನ್ನು ಹೀಲ್ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಈ ಕ್ರಿಸ್ಟಲಿಂದ ರೂಟ್ ಚಕ್ರ ಕೂಡ ಹೀಲಿಂಗ್ ಆಗ್ತಾ ಹೋಗುತ್ತೆ. ಹಾಗೆ ಯುದ್ಧದಲ್ಲಿ ಹೋರಾಡುವ ಸೈನಿಕರಿಗೆ ರಕ್ಷಣೆ ಕೂಡ ಈ ಕ್ರಿಸ್ಟಲಿಂದ ಸಿಗುತ್ತೆ. ಹಾಗೆ ಶಾಂತಿ ಎಲ್ಲರಲ್ಲೂ, ಜನರ ಮಧ್ಯೆ ಆಗಿರ್ಬೋದು ಅಥವಾ ಓವರಾಲ್ ಆಗಿ ಕಂಪ್ಲೀಟಾಗಿ ಶಾಂತಿಯನ್ನು ಬಯಸಿದರೆ ಆ ಶಾಂತಿಗಾಗಿ ಕೂಡ ಈ ಕ್ರಿಸ್ಟಲನ್ನು ಯೂಸ್ ಮಾಡ್ಕೋಬೋದು. ಹಾಗೆ ನೆಗೆಟಿವ್ ಎನರ್ಜಿಯನ್ನು ರಿಮೂವ್ ಮಾಡೋಕ್ಕೆ ಈ ಕ್ರಿಸ್ಟಲನ್ನು ಬಳಕೆ ಮಾಡ್ಕೊಳ್ಳಾಗತ್ತೆ. ಹಾಗೆ ನಿಮ್ಮಲ್ಲಿ ಅತಿಯಾಗಿ ಕೋಪ ಏನಾದರೂ ಇದ್ದರೆ ಆ ಕೋಪವನ್ನು ಕಂಟ್ರೋಲ್ ಮಾಡ್ಕೋಬೇಕು, ಕಮ್ಮಿ ಮಾಡ್ಕೋಬೇಕು ಅಂತ ಅಂದವಾಗ ಈ ಕ್ರಿಸ್ಟಲ್ಲು ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಮೆಡಿಟೇಷನ್ ಮಾಡುವಾಗ ನೀವೇನಾದರೂ ಈ ಕ್ರಿಸ್ಟಲನ್ನು ಕೈಯಲ್ಲಿ ಹಿಡ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಕ್ರೌನ್ ಚಕ್ರ ಕ್ಲೆನ್ಸ್ ಆಗ್ತಾ ಹೋಗುತ್ತೆ. ಕ್ರೌನ್ ಚಕ್ರವನ್ನು ಶುದ್ಧಿ ಮಾಡೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಆಗುತ್ತೆ. ಮಾನಸಿಕವಾಗಿ ಉಪಚಾರ ಆಗುತ್ತೆ. ಹಾಗೆ ಯಾವುದೇ ರೀತಿಯ ದೃಷ್ಟಿ ದೋಷ ಇದ್ದರೂ ಕೂಡ ಆ ದೃಷ್ಟಿ ದೋಷ ನಿವಾರಣೆ ಆಗೋಕ್ಕೆ ಈ ಕ್ರಿಸ್ಟಲ್ಲು ಸಹಾಯ ಮಾಡುತ್ತೆ. 7 ಚಕ್ರ ಕ್ರಿಸ್ಟಲ್ ಬ್ರಾಸ್ಲೆಟ್ಟು, ಇದು ನಿಮ್ಮ 7 ಚಕ್ರವನ್ನು ಹೀಲ್ ಮಾಡೋಕ್ಕೆ ಈ ಚಕ್ರ ಬ್ರಾಸ್ಲೆಟನ್ನು ಯೂಸ್ ಮಾಡ್ಬೋದು. ಈಗಾಗಲೇ ನಿಮಗೆ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿನಿ ಯಾವ್ಯಾವ ಚಕ್ರಕ್ಕೆ ಯಾವ್ಯಾವ ಸ್ಟೋನ್ಗಳು ಅಥವಾ ಕ್ರಿಸ್ಟಲ್ ಸಿಗತ್ತೆ ಅಂತ. ಸೊ ಯಾವುದೇ ರೀತಿಯ ಕ್ರಿಸ್ಟಲ್ಸ್ ಅವೈಲೇಬಲ್ ಇರುತ್ತೋ ಆಯಾ ಕ್ರಿಸ್ಟಲ್ಗಳನ್ನು ಒಂದೇ ಬ್ರಾಸ್ಲೆಟಲ್ಲಿ ಜೋಡಿಸ್ಬಿಟ್ಟು 7 ಚಕ್ರವನ್ನು ಹೀಲ್ ಮಾಡೋಕ್ಕೆ ನಾವು ಬ್ರಾಸ್ಲೆಟನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಇದ್ರೆ ಬಳೆ ರೀತಿಯಲ್ಲಿ ಹೇಗೆ ಯೂಸ್ ಮಾಡ್ತಾರೋ ಹಾಗೆ ಈ ಎಲ್ಲ ಕ್ರಿಸ್ಟಲ್ಗಳನ್ನು ಒಟ್ಟಿಗೆ ಕೂಡ ಯೂಸ್ ಮಾಡ್ಬೋದು. 2 ಕೈಗಳಿಗೂ ಯೂಸ್ ಮಾಡ್ತಾ ಹೋಗ್ಬೋದು. ಬಾಯ್ಸ್ ಕೂಡ ಹಾಕೋಬೋದು. ಈಗಿನ ಕಾಲದಲ್ಲಿ ಎಲ್ಲ ಫ್ಯಾಷನ್ ಕೂಡ ನಡೀತಾ ಇದೆ. ಸೊ ಬಾಯ್ಸ್ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಸೊ ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಗೌರ್ಮೆಂಟ್ ಸರ್ವೆಂಟ್ ಆಗಿದ್ದರೆ ಸೊ ನೀವು ಬ್ರಾಸ್ಲೆಟನ್ನು ಯೂಸ್ ಮಾಡೋಕ್ಕಾಗಿಲ್ಲ ಅಂದ ಪಕ್ಷದಲ್ಲಿ ಟಂಬಲ್ಸ್ಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಕೂಡ ಯೂಸ್ ಮಾಡ್ತಾ ಹೋಗ್ಬೋದು. ಲೇಡೀಸ್ ಎಲ್ಲ ಆಲ್ಮೋಸ್ಟ್ ಯೂಸ್ ಮಾಡ್ತಾ ಇದ್ದಾರೆ. ಎವಿಲ್ ಐ ಬ್ರಾಸ್ಲೆಟ್, ಈ ಬ್ರಾಸ್ಲೆಟ್ಟು ನಿಮಗೆ ಯಾವುದೇ ರೀತಿಯ ನೆಗೆಟಿವ್ ಎನರ್ಜೀಸಿಂದ ರಕ್ಷಣೆ ಮಾಡೋಕ್ಕೆ, ಪ್ರೊಟೆಕ್ಷನ್ ಮಾಡೋಕ್ಕೆ ನಿಮಗೆ ಈ ಬ್ರಾಸ್ಲೆಟ್ ಸಹಾಯ ಮಾಡುತ್ತೆ. ಅಂದರೆ ನಿಮಗೆ ಯಾವುದೇ ರೀತಿಯ ಸೈಕಿಕ್ ಅಟ್ಯಾಕ್ ಆಗ್ತಾಯಿದ್ರೆ, ಅಂದರೆ ದೃಷ್ಟಿ ಆಗ್ತಾಯಿದೆ, ಮನೆಗೆ ದೃಷ್ಟಿ ಆಗ್ತಾಯಿದೆ ಅಂದವಾಗ ಇಂಥ ಸಂದರ್ಭದಲ್ಲಿ ಈ ಕ್ರಿಸ್ಟಲನ್ನು, ಈ ಬ್ರಾಸ್ಲೆಟನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಹಾಗೆ ನಿಮ್ಮನ್ನು ನೋಡಿ ಜಲಾಸಿ ಫೀಲ್ ಮಾಡ್ತಾ ಇದ್ದಾರೆ, ಅವರಿಂದಾಗಿ ನಿಮಗೆ ನಿಮ್ಮ ಲೈಫಲ್ಲಿ ಗ್ರೋತ್ ಆಗ್ತಾ ಇರಲ್ಲ, ಬ್ಲಾಕೇಜಸ್ ಉಂಟಾಗ್ತಾ ಇದೆ, ಅಡೆತಡೆ ಆಗ್ತಾ ಇದೆ ಅಂದವಾಗ ಆ ಒಂದು ಅಡೆತಡೆ ಆಗದೇ ಇರೋದಕ್ಕೆ, ಸೈಕಿಕ್ ಅಟ್ಯಾಕ್ ಆಗದೇ ಇರೋದಕ್ಕೆ ಪ್ರೊಟೆಕ್ಷನ್ ಮಾಡೋಕ್ಕೆ ಈ ಕ್ರಿಸ್ಟಲ್ ನಿಮಗೆ ಸಹಾಯ ಮಾಡುತ್ತೆ.
ಈ ಎವಿಲ್ ಐ ಬ್ರಾಸ್ಲೆಟ್ ಏನಿದೆ ಇದನ್ನು ಹರ್ಬ್ಗಳಿಂದ ತಯಾರು ಮಾಡಿರ್ತಕ್ಕಂತಹ ಒಂದು ಬ್ರಾಸ್ಲೆಟ್ ಆಗಿರ್ತದೆ. ಇದರಿಂದ ನಿಮಗೆ ಒಳ್ಳೆ ರೀತಿಯಲ್ಲಿ ಪ್ರೊಟೆಕ್ಷನ್ ಸಿಗುತ್ತೆ. ಅಂದರೆ ಪ್ರೊಟೆಕ್ಷನಿಗೆ ಸಂಬಂಧಪಟ್ಟಂಥ ಹರ್ಬ್ಗಳಿಂದ ಇದನ್ನು ತಯಾರು ಮಾಡಲಾಗುತ್ತೆ. ಇದು ಏನು ಅಂದರೆ ನೀವು ಪ್ಲೇಟ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ನಿಮ್ಮ ಮನೆಯ ಮುಂಬಾಗಿಲಿಗೆ ಇದು ಎವಿಲ್ ಐ ಪ್ಲೇಟನ್ನು ಯೂಸ್ ಮಾಡೋದ್ರಿಂದ ರಕ್ಷಣೆ ಸಿಗ್ತಾ ಹೋಗುತ್ತೆ. ನೀವು ಯಾವುದೇ ಬ್ರಾಸ್ಲೆಟನ್ನು ಬಳಸಿ ಅದು ನಿಮಗಾಗಿ ತಗೊಂಡಾಗ ನೀವೇ ಯೂಸ್ ಮಾಡಬೇಕು. ನಿಮ್ಮ ಬದಲಿಗೆ ಬೇರೆಯವರು ನೀವು ಯೂಸ್ ಮಾಡಿರ್ತಕ್ಕಂತಹ ಬ್ರಾಸ್ಲೆಟನ್ನು ಯೂಸ್ ಮಾಡೋಕ್ಕೆ ಬಿಡಬೇಡಿ. ಬಿಕಾಸ್ ಆ ಕ್ರಿಸ್ಟಲ್ಸ್ ಏನಿರುತ್ತೆ ನಿಮ್ಮ ಎನರ್ಜಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡಿರುತ್ತೆ. ಹಾಗಾಗಿ ನಿಮ್ಮ ಎನರ್ಜೀಸನ್ನು ಅಟ್ರ್ಯಾಕ್ಟ್ ಮಾಡಿರ್ತಕ್ಕಂಥ ಕ್ರಿಸ್ಟಲ್ಸ್ ಏನಿರುತ್ತೆ ಅದೇನಾದರೂ ಬೇರೆಯವರು ಯೂಸ್ ಮಾಡಿದ್ರೆ ಅವರ ನೆಗೆಟಿವಿಟಿ ಆ ಕ್ರಿಸ್ಟಲ್ಗೆ ಬರೋ ಸಾಧ್ಯತೆ ಇರುತ್ತೆ, ಅಥವಾ ನಿಮ್ಮಲ್ಲಿರ್ತಕ್ಕಂಥ ನೆಗೆಟಿವಿಟಿ ಅವ್ರಿಗೆ ಹೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಿಮ್ಮ ಕ್ರಿಸ್ಟಲನ್ನು ನೀವೇ ಯೂಸ್ ಮಾಡ್ತಾ ಹೋಗಬೇಕು, ಬೇರೆಯವ್ರನ್ನ ಯೂಸ್ ಮಾಡೋಕ್ಕೆ ಬಿಡಬಾರ್ದು. ಹಾಗೆ ಕ್ರಿಸ್ಟಲ್ ಏನಾದರೂ ತಮ್ಮ ಶಕ್ತಿಯನ್ನು ಕಳ್ಕೊಂಡಿದ್ರೆ ಅಂಥ ಕ್ರಿಸ್ಟಲನ್ನು ನೀವು ಭೂಮಿಯೊಳಗೆ ಹೂತಾಕಿ ಅಥವಾ ಹರಿಯೋ ನೀರಲ್ಲಿ ಅಥವಾ ಬಾವಿ ಒಳಗೆ ನೀವು ಆ ಕ್ರಿಸ್ಟಲನ್ನು ಥ್ರೋ ಮಾಡಿಬಿಡ್ಬೋದು. ಈ ದಿನ ನಾವು ಯಾವ್ಯಾವ ರೀತಿಯಲ್ಲಿ ಯಾವ್ಯಾವ ವಿಧಾನಗಳಲ್ಲಿ ಕ್ರಿಸ್ಟಲ್ಗಳನ್ನು ಬಳಕೆ ಮಾಡ್ಕೋಬೋದು ಅನ್ನೋದನ್ನು ತಿಳ್ಕೊಂಡಿದ್ವಿ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೀವು ಕ್ಲೈಮ್ ಮಾಡಿದ್ದೀರಾ ಅಂಥೇಳಿ ನಾನು ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು 7 ಚಕ್ರಕ್ಕೆ ಸಂಬಂಧಪಟ್ಟಂತಹ ಹೆಲ್ತ್ ಡಿಸೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆಗ ನೀವು ನಿಮ್ಮ ಹೆಲ್ತ್ ಸಂಬಂಧಪಟ್ಟಂತಹ ಹೀಲ್ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಕ್ರಿಸ್ಟಲ್ಗಳನ್ನು ಬ್ರಾಸ್ಲೆಟ್ಗಳನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ವೀಕ್ಷಕರೇ, ಈ ವಿಡಿಯೋದಿಂದ ನೀವು ಕಂಪ್ಲೀಟ್ಲಿ ಬೆನಿಫಿಟ್ಟನ್ನು ಕ್ಲೈಮ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರ ಜೊತೆಗೆ ಈ ವಿಡಿಯೋನ ಹಂಚ್ಕೊಳ್ಳಿ. ಬಿಕಾಸ್ ಎಲ್ಲರೂ ಈ ಕ್ರಿಸ್ಟಲ್ ಬಗ್ಗೆ ಬೆನಿಫಿಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಇದರಿಂದ ಅವರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಲಾಭ ಆಗಲಿ ಅಂಥೇಳಿ ನಾನು ಭಾವಿಸ್ತೀನಿ. ಸೊ ನಮ್ಮ ಈ ಚಾನಲನ್ನು ಸಪೋರ್ಟ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.